ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಇದ್ರಿ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಮುಂಜಾನೆ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿ ಫ್ರೆಂಡ್ಸ್. ಸೊ ಗ್ಯಾಸ್ ಕಟ್ಟಿ ಅದೆಲ್ಲ ಫುಲ್ ಒರ್ಚೊಂಡಿದ್ದಾಯ್ತು. ಈಗ ಈ ಕಡೆ ಜಾಕ ಮಾಡಕ್ಕೆ ನೀರು ಇಟ್ಟಿನಿ. ಹಾಗೆ ಮ್ಯಾಗ ಮೊನ್ನೆ ಎಲ್ಲರೂ ಹೇಳಿದ್ರಿ, ಸೊ ಬೊಗಣಿ ಮ್ಯಾಗ ಮುಚ್ಚ್ರಿ, ಲಗುಟ ನೀರು ಕಾಯ್ತವ, ಗ್ಯಾಸನ್ನು ಸೇವ್ ಆಗ್ತೈತೆ ಅಂತೇಳಿ. ಈ ಬೊಗಣಿ ಮ್ಯಾಗ ಮುಂಚಂಥದ್ದು ತಾಟು ಇಲ್ಲ. ಇದು ಹಂಚಿಟ್ರ ಮತ್ತು ಇದು ಸ್ವಲ್ಪ ಎಣ್ಣೆ ಮೆಣಕ್ಕೆ ಇರ್ತೈತಲ್ಲ, ನಂಗೆ ಅದು ಕಂಫರ್ಟಬಲ್ ಅನ್ನಿಸ್ತಿದ್ದಿಲ್ಲ ಅಂತೇಳಿ ಮುಸ್ತಿದ್ದಿಲ್ಲ. ಸೊ ಮುಚ್ಚಿ ನೋಡ್ರಿ ಇವತ್ತು ಮ್ಯಾಗ. ಹಾಗೆ ನೋಡ್ರಿ, ಬ್ರಷ್ ಅದೆಲ್ಲ ಮಾಡಾದ್ಮ್ಯಾಗ ಬಿಸಿ ನೀರು, ಅದಕ್ಕೆ ಒಂದು ಸ್ವಲ್ಪ ಸುಡು ನೀರಿಗೆ ಒಂದು ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿನಿ. ಇದಕ್ಕಿನ್ನ ಜೇನುತುಪ್ಪ ಇಲ್ಲ, ಜೇನುತುಪ್ಪ ಇದ್ರೆ ಅದೊಂದು ಅರ್ಧ ಚಮಚ ಹಾಕೋತಿದ್ದೆ. ಸೊ ತರಿಸ್ಬೇಕಿನ್ನು, ಖಾಲಿ ಆಗೈತಿ ಬಾಟ್ಲಿ. ಈಗ ಮುಂಜಾನೆ ರೂಟೀನ್ ಸ್ಟಾರ್ಟ್ ಆಯ್ತು ನೋಡಿ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋನ ಹೊಸ್ದಾಗಿ ನೋಡತ್ತೀರಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತಿದ್ರೆ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡೋಣ ಇವತ್ತಿನ ಬ್ಲಾಗ್ ಹೆಂಗೆ ಹೋಗ್ತೈತಿ ಅಂತೇಳಿ. ಈಗ ನಾವು ಅದನ್ನು ಮುಂಜಾನೆ ಎದ್ದು ಬಿಸಿ ಬಿಸಿ ಸುಡೋ ನೀರಿಂದ ಕುಡಿತೀವಿ. ಕುಡಿಯೋದ್ರಿಂದ ನಮ್ಮ ಫ್ಯಾಟ್ನೆಸ್ ಏನು ಇರ್ತೈತೆ ನೋಡ್ರಿ, ಅದನ್ನ ಕಮ್ಮಿ ಮಾಡ್ಕೋಬೋದು. ಇದನ್ನು ಕಂಟಿನ್ಯೂ ಕುಡಿಬೇಕು. ನಡ್ಬರ್ಕೊಂದು ಸ್ವಲ್ಪ ದಿನ ಸ್ಟಾರ್ಟ್ ಮಾಡಿದ್ದೆ ನಾನು, ಆಮ್ಯಾಗ ಅದನ್ನು ಬಿಟ್ಬಿಟ್ಟೆ. ಹಾಗಾಗಿ ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡೀನಿ ಆಲ್ರೆಡಿ. ಈಗ ಮಾಡಿನೂ ಕಮ್ಮಿ ಒಂದು 15 ದಿನ ಆಗಕ್ಕೆ ಬಂತು. ನೀವು ಕೂಡ ಯಾರಾದರೂ ವೇಟ್ ಕಮ್ಮಿ ಮಾಡ್ಕೊಳೋ ವಿಚಾರದಲ್ಲಿ ಇದ್ರಿ ಅಂತಂದ್ರೆ ನನ್ನ ಜೊತೆಗೇ ಸ್ಟಾರ್ಟ್ ಮಾಡಿರಿ. ಏನಿಲ್ಲ, ಸ್ವಲ್ಪ ಬಿಸಿ ನೀರು, ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ, ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡೆ ಒಂದು ತಾಸು ಏನೂ ತಿನ್ನಂಗಿಲ್ಲ, ಚಾಗಿ ಏನೂ ಕುಡಿಯೋಂಗಿಲ್ಲ. ಇದನ್ನು ಕುಡಿದು ಒಂದು ತಾಸನ ಚಾಗಿ ಏನೂ ಕುಡಿಯೋದಿಲ್ಲ. ಇದರಿಂದ ನಾವು ಆರಾಮಾಗಿ ಒಂದು ಸ್ವಲ್ಪ ಆದ್ರೂ ನಮಗೇನು ಎಕ್ಸಸೈಸ್ ಮಾಡೋಕ್ಕಾಗಂಗಿಲ್ಲ, ಡಯಟ್ ಮಾಡೋಕ್ಕೆ ಆಗಂಗಿಲ್ಲ ಅನ್ನೋರು ಕೂಡ ಇದು ಒಂದೇ ಮುಂಜಾನೆ ಎದ್ದು ಮಾಡೋದ್ರಿಂದ ನಾವು ಖಂಡಿತ 100% ನಾವು ಸ್ವಲ್ಪ ಒಂದು 5 ರಿಂದ 10 kg ನಾವು ಖಂಡಿತ ಇಳಿಸ್ಕೋಬೋದು. ಆದ್ರೆ ಡೈಲಿ ಕುಡಿಬೇಕು. ಡೈಲಿ ಕುಡಿದು ಒಂದು ತಾಸು ಏನೂ ತಿನ್ನಂಗಿಲ್ಲ, ಉಣ್ಣಂಗಿಲ್ಲ. ಬರೀ ಫ್ರೆಂಡ್ಸ್, ನನ್ನ ಜೊತೆಗೂ ನೀವು ಕೂಡ ಫಿಟ್ನೆಸ್ ಬೋಜನ್ನ ಕರಗಿಸ್ಕೋರು ಇದ್ರಿ ಅಂತಂದ್ರೆ ನನ್ನ ಜೊತೆಗೇ ಸ್ಟಾರ್ಟ್ ಮಾಡಿರಿ. ಮುಂಜಾನೆ ವಾತಾವರಣ ನಮ್ಮ ಪಿಲ್ಲು ನೋಡ್ರಿ, काय करायला पिलू? झाडू मारलो का? कुठं दगड आहे? दाखव मला. दगड आहे, बर. हाय कर अपू. हाय फ्रेंड्स, गुड मॉर्निंग. गुड मॉर्निंग. ची इडो अಲ್ಲದನ್ನು सुपली ठेव. ठेव बंगार. गलत नको ठेव, बाहेर ठेव. ची गाणे सगळं गाणे. हात धुव, चल. ठेव तिथं. ठेव गुंडो. हां, चल हात धुव, चल. राहू दे, सोड, मी ठेवते. लई कारभार किती झाला बघ तू पिलो. राहू दे, सोड, मी ठेवते. सोड की. गुड बॉय. ये चल आत, चल. हात धुव, चल. पाणी आहे बघ तिथं मग मध्ये. चल ये की. पाणी आहे गरम. तू पण पितो? गरम पाणी नको तुला, दूध गरम करून देते. तोच तर देते, जम जरा गरम करून. ಓಕೆ ಫ್ರೆಂಡ್ಸ್, ನೋಡ್ರಿ ಇಲ್ಲಿ ಮುಂಜಾನೆ ವಾತಾವರಣ ಅಷ್ಟೊಂದು ಚಂದ ಅನ್ಸಕತ್ತೈತಿ. ಸಖತ್ತಾಗಿ ಕಾಣಿಸಕತ್ತೈತಿ ನೋಡ್ರಿ ವ್ಯೂ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಇಂಥ ವಾತಾವರಣ ಎಂಜಾಯ್ ಮಾಡಿಕೊಂಡು ನ್ಯಾಚುರಲಿಯಾಗಿ ಸೊ ಬಾಕಲ್ ಬಲ್ಲೆ ಕೂತು ನಾಷ್ಟ ಮಾಡೋದಾಗಲಿ, ಇಲ್ಲ ಚಹಾ ಕುಡಿಯೋದಾಗಲಿ, ಈ ರೀತಿ ಬಿಸಿ ಬಿಸಿ ನೀರು ಕುಡಿಯೋದಾಗಲಿ, ಏನೇ ಕುಡಿದ್ರೂ ಕೂಡ ಅದೊಂಥರ ಚಂದ ಅಂತ ಅನ್ಸುತ್ತೆ ನೋಡ್ರಿ. ಖುಷಿ ಕೊಡ್ತೈತೆ ಅದು. ಎಲ್ರದ್ದು ಒಳ್ಳೆದೊಳಗೆ ಎದ್ದು ಕೆಲಸ ಎಲ್ಲ ಸ್ಟಾರ್ಟ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಆಲ್ರೆಡಿ ಒಬ್ಬರು ಒಗ್ಯಾಣನೂ ಇಟ್ಟಾರ. ಸೊ ಅವ್ರು ಭಾಳ ಅಂದ್ರೆ ಭಾಳ ಲಗುಟೆನೇ ಹೇಳ್ತಾರೆ. ಹಾಗಾಗಿ ಕಸದ ಗಾಡಿ ಇನ್ನೂ ಬಂದಿಲ್ಲ ನೋಡ್ರಿ. ಕಸ ಹಾಗೆ ಕೂತೈತಿ, ಕಸ ಚೆಲ್ಲಬೇಕಿನ್ನ. ಪಕ್ಷಿಗಳೂ ಬರ್ತಾವೆ ಇಲ್ಲಿ. ನಮ್ಮಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಐತೆ ನೋಡ್ರಿ, ಅದ್ರ ಮ್ಯಾಗ ಅದು ಒಂದೊಂದು ಸರಿ ಕೂತಿರ್ತಾವ. ನಿಮ್ಗೆ ಅಲ್ಲೊಂದು ಕಾಣಿಸಕತ್ತಿರ್ಬೇಕು ನೋಡ್ರಿ.
ಮುಂಜಾನೆದು ವಾತಾವರಣ ಈಗ ಮೋಡ ಮುಸುಕಿದ ವಾತಾವರಣದೊಳಗೆ ಈ ಥರ ಕ್ಲೈಮೇಟ್ ನೋಡೋಕೆ ಖುಷಿನೂ ಕೊಡ್ತೈತಿ, ಚಂದ ಅನ್ನಿಸ್ತೈತಿ. ಅದ್ರ ಅರಿಬಿ ಒಣಬೇಕು ನೋಡ್ರಿ, ಅರಿಬಿ ಒಣಗಿಲ್ಲ ಅಂದ್ರೆ ಅದೊಂದೇ ಪ್ರಾಬ್ಲಮ್ಮ. ए पिलो का करू परत साबण घेतलं घेऊ नको म्हणलं का नाही. ಓಕೆ ಫ್ರೆಂಡ್ಸ್, ಬನ್ನಿ ಇದು ನಾವೀಗ ಕುಡ್ದು ಮತ್ತೆ ಆಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀವಿ. ಮನೆಯವರು ನಾಷ್ಟ ಮಾಡಿ ಚಹಾ ಕುಡ್ದು ಹೋದ್ರು ನೋಡ್ರಿ. ನಮ್ಮ ಸ್ನೇಹ ಮೇಡಮ್ನು ಈಗ ನಾಷ್ಟ ಮಾಡಿದ್ಲ, ಬ್ರಷ್ ಅದನ್ನೆಲ್ಲ ಮಾಡಿ ಅದನ್ನ ಯಾಕೆ ಹಾಕೊಂಡಿ ಮೂವತ್ತಿಗೆ ಒಗ್ಗರಣೆ ಅನ್ನ ಇತ್ತು ರಾತ್ರಿದು, ಅದನ್ನ ಹಚ್ಚಿದ್ದೆ. ಸೊ ನೋಡಿರಿ, ಯಾವುದೇ ನೀವು ರೆಸ್ಟೋರೆಂಟಿಗೆ ಹೋಗ್ಬೋದು, ಜೀರಾ ರೈಸ ಅಂಥದ್ದು ಇಂಥದ್ದು ಏನೇ ತೊಗೊಂಡ್ರು ಕೂಡ ರಾತ್ರಿ ಉಳಿದಿದ್ದು ತಂಗಳ ಅನ್ನನ ಮುಂಜಾನೆ ಎದ್ದು ಒಗ್ಗರಣೆ ಹಾಕಿ ಅದನ್ನು ತಿಂದ್ರೆ ಅದೊಂದು ಟೇಸ್ಟೇ ಬೇರೆ, ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೈತಿ. ನನಗದು ಇಷ್ಟ ನೋಡ್ರಿ, ತಂಗಳನ್ನ ನಾವು ಒಗ್ಗರಣೆ ಹಾಕೊಂಡು ತಿನ್ನೋದು. ಸೊ ನಮ್ಮ ಮೇಡಮ್ ಅವ್ರದ್ದು ಇನ್ನೂ ಜಳಕ್ಕಿಲ್ಲ, ಬಿಸಿ ಇತ್ತಲ್ಲ, ಹಾಗಾಗಿ ಮತ್ತು ಜಳಕದೆಲ್ಲ ಮಾಡ್ಕೊತ ಕೂತು ಲೇಟ್ ಆಗುತ್ತೆ ಅಂತೇಳಿ ನಾಷ್ಟ ಮಾಡಿದ್ರು. ಸೊ ಅವ್ರದ್ದೆಲ್ಲರದು ಆಯ್ತು ನೋಡ್ರಿ. ಈಗ ಪಿಲ್ಲುಗೂ ಹಾಲು ಕಸ್ ಕೊಟ್ಟಿನಿ, ಅವನು ಹಾಲು ಕುಡ್ದಾನ, ಒಂದು ಸ್ವಲ್ಪ ಅವ್ರ ಪಪ್ಪನ ಜೊತೆಗೆ ಒಗ್ಗರಣೆ ನಾನು ತಿಂದಾನ. ಇವ್ರಿಗಿಟ್ಟು ಜಳಕ ಅದನ್ನೆಲ್ಲ ಮಾಡಿಸಿ ಸಿಗ್ತೀವಿ. ಮತ್ತು गरम है दोन जरा मीठ बस एक इकडचे पायची कधी कर ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಈಗ ಬಿಸ್ಕೆಟ್ ತರಿಸಿನಿ. ನಮ್ಮ ಮನ್ಯಾಗ ಇನ್ನೊಂದು ಏನಂದ್ರೆ, ಸೊ ತಂಗಳನ್ನ ರಾತ್ರಿ ಉಳಿದಿದ್ದನ್ನ ಮುಂಜಾನೆ ತಂಗಳನ್ನ ಒಗ್ಗರಣೆ ಹಾಕಿರೋ ಭಾಳ ಇಷ್ಟಪಡ್ತಾರ. ಚಲೋ ಆಗಿತ್ತು, ಹಂಗಾಗಿ ಡಬಲ್ ಸರಿ ಇದು ಮಾಡಿ ತಿಂದರು. ಹಂಗಾಗಿ ಒಂದು ಸ್ವಲ್ಪ ಅನ್ನ ಕಮ್ಮಿ ಇತ್ತ, ಬಿಸ್ಕೆಟ್ ತರಿಸಿನಿ. ಚಹಾ ಬಿಸ್ಕೆಟ್ ತಿಂದಾಯ್ತು, ಮತ್ತು ಒಂದು 2 ತಾಸು ಅಷ್ಟು ಕಮ್ಮಿನೂ ಆಗುತ್ತೆ ಅಂತೇಳಿ. ಇನ್ನೊಂದು ಏನಂತಂದ್ರೆ, ಮುಂಜಾನೆ ಅಡುಗೆ ಮಾಡಿದ್ರೆ ನಮ್ಮ ಮನ್ಯಾಗ ಅಡುಗೆ ಮಾಡಿದ್ರು ಊಟ ಮಾಡೋದೇ ಇಲ್ಲ ನಮ್ಮ ಮನ್ಯಾಗ. ಸೊ ನಾಷ್ಟ ಮಾಡಬೇಕು. ಈ ಸ್ನೇಹಿತನ ಸಾಲಿಗೆ ಡಬ್ಬಿ ಇಲ್ಲ, ಹಾಗಾಗಿ ಏನಾರ ತಿಂತಾನೆ ಹೋಗ್ತಾಳ, ನಾಷ್ಟ ಮಾಡಿಬಿಡ್ತೀವಿ. ಚಪಾತಿ ಅದು ಸೊ ಸಲ ಅದನ್ನು ಚಪಾತಿ ಮಾಡಿ ಅದ್ರ ಜೊತೆಗೆ ಗರಂ ದಮ್ಮಕ್ಕು ಗರಮೆ ಚಪಾತಿ ಜೊತೆಗೆ ಮತ್ತು ನಾಷ್ಟ ಮಾಡಬೇಕು. ಕಾಯ ದಸೋಲೆ का नीट बस तुप्पा मागासर थोडं थंड होत मागासर कदून मागासर ಅಡುಗೆ ಮಾಡಿದ್ರೆ ಮತ್ತು ನಾಷ್ಟ ಮಾಡಬೇಕು. ಹಂಗಾಗಿ ನಾನು ಮುಂಜಾನೆ ಅಡುಗೆ ಮಾಡೋಕೆ ಹೋಗಲ್ಲ. ಮತ್ತು ಖಾಲಿ ಚಲೋ ಹೋದ್ರೆ ಪಲ್ಯ ಮಾಡಿರ್ತೀನಿ, ಪಲ್ಯ ಮಾಡಿಟ್ಟು 1-2 ಚಪಾತಿ ಡಬ್ಬಿ ಕಟ್ಟಿದ್ರೆ ಆಯಿತು. ಮತ್ತು ನಮ್ಮ ಮನೆಯವ್ರು ಮುಂಜಾನೆ ನಾಷ್ಟ ಮಾಡಿ 10ಕ್ಕೆ 10:30 ಒಂದೊಂದ್ಸರಿ 10ಕ್ಕೆ ಒಂದೊಂದ್ಸರಿ 10:30 ಒಂದೊಂದ್ಸರಿ 8ಕ್ಕೆ ಒಂಥರ ಅವ್ರದ್ದೇನು ಟೈಮಿಂಗ್ ಇರೋಂಗಿಲ್ಲ. ಹಂಗಾಗಿ ನಾಷ್ಟ ಮಾಡ್ಲಿಕ್ಕಂದ್ರೆ ಒಂದೊಂದ್ಸರಿ ಚಹಾ ಬಿಸ್ಕಿಟ್ ಹಿಂಗೆ ಫ್ರೆಂಡ್ಸ. ಈಗ ಸೊ ಚಹಾ ಬಿಸ್ಕಿಟ್ ತಿರ್ತೀವಿ. ನಾವು ಪಿಲ್ಲು ಜಕ ಮಾಡಲಿಲ್ಲ, ನನ್ನ ಜೊತೆಗೇ ಮಾಡ್ತೇನೆ ಅಂತಂದ. ಈಗ ನೋಡೋಣ ಕಾಯಿಪಲ್ಲೆ ಏನಾರು ಬಂತಂದ್ರೆ ತೊಗೋಬೇಕು. ಚಹಾ ಬಿಸ್ಕಿಟ್ ತಿರ್ತೀವಿ. ಈಗ 1-2 ತಾಸು ಅಷ್ಟು ಕಮ್ಮಿ ಅಂತೈತಿ. ಮತ್ತು ಆಮೇಲೆ ಅಡುಗೆದ್ರೆಲ್ಲ ಮಾಡ್ತೀನಿ. ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡತ್ತೀರಿ ಪ್ಲೀಸ್ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. 50% ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ನೋಡಕತ್ತೀರ, ಇನ್ನು 50% ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ನೋಡಕತ್ತೀರಿ. ಏನಾಗಲ್ಲ, ಫ್ರೀ ಇರ್ತೈತಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ, ಹಂಗೆ ನೋಡೋಕೆ ಹೋಗ್ಬೇಡ್ರಿ. ಸೊ ನಿಮ್ಮಿಂದ ಇದೊಂದು ಸಪೋರ್ಟ್ ಸಿಗ್ತದೆ ಅಂತೇಳಿ ಅನ್ಕೊಂಡಿನಿ ಫ್ರೆಂಡ್ಸ್. ಯಾಕೆ ಮಾಡಬಾರ್ದು, ರೊಕ್ಕ ಏನೂ ಖರ್ಚಲ್ಲಾರ್ದ ಒಬ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ಸಪೋರ್ಟ್ ಸಿಗುತ್ತಾ ನಮ್ಮಿಂದ ಅಂತಂದ್ರೆ ಎಲ್ಲ ಫ್ರೀನೇ ಇರ್ತೈತೆ ನೋಡ್ರಿ. ಒಂದು ಸಬ್ಸ್ಕ್ರೈಬ್ ಬಟನ್ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಮೇಲೆ ಒಂದು ಲೈಕ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ. ಈಗ ಚಹಾ ತಣ್ಣಗೆ ಆಗ್ತೈತಿ. ಸೊ ಈಗ ನೋಡ್ರಿ ಎಲ್ಲ ವಾತಾವರಣ ಎಷ್ಟು ಚಂದ ಐತಿ. ಈಗ ನಾರ್ಮಲ್ ಐತಿ. ನನಗೆ ಇಂಥ ಲೈಫ್ ಇಷ್ಟ ಆಗ್ತೈತಿ ಜಾಸ್ತಿ. ಒಂದೊಂದ್ಸರಿ ಮುಂಜಾನೆ ವಾತಾವರಣದಾಗ ಚಲೋ ಅನ್ನಿಸ್ತೈತಿ. ನಮ್ಮ ಹಳ್ಳಿ ಕಡೆ ನನಗೆ ಭಾಳ ಇಷ್ಟ. ಏನು ಮಾಡ್ತೀರಿ ನೋಡ್ರಿ, ಒಬ್ಬೊಬ್ರಿಗೆ ಅನ್ನಿಸ್ತೈತಿ ಸಿಟಿಯಾಗಿದ್ದವರು ಭಾಳ ಚಂದ ಇರ್ತಾರೆ ಹಂಗೆ ಹಿಂಗೆ ಅಂತೇಳಿ. ಸೊ ಆ ರೀತಿ ಏನೂ ಇರೋಂಗಿಲ್ಲ. ನನಗಂತೂ ಹಳ್ಳಿ ಲೈಫನ್ನೇ ಭಾಳ ಇಷ್ಟ. ನಾವು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಚಂದ ವಾತಾವರಣ, ಒಂಥರ ಒಳ್ಳೆ ಎಲ್ಲ ಮಂದಿ, ಅಂಗಳ ಸ್ವಚ್ಛಿ, ಒಣ ಅಂಗಳ, ನನಗೆ ಆ ರೀತಿ ಇಷ್ಟ ಆಗ್ತೈತಿ. ಈಗ ಏನು ಮಾಡೋದು ನೋಡ್ರಿ, ಕೊಟ್ಟು ಬಿಟ್ಟಾಗ ಇಲ್ಲೇ ಲೈಫನ್ನು ಕಳಿಬೇಕು. ತವ್ರ ಮನೆಗೆ ಹೋಗಿದ್ದು ವಿಡಿಯೋಗಳು ಎಲ್ಲರೂ ಇಷ್ಟಪಟ್ಟಿರಿ. ಆದರೆ ಏನು ಮಾಡ್ತೀರಿ, ಅಲ್ಲಿ ಭಾಳ ದಿನ ಇರೋಕ್ಕಾಗಂಗಿಲ್ಲ ನೋಡ್ರಿ. ಇಲ್ಲಿ ಬರಬೇಕು. ಅಲ್ಲಿ ಹೋದಾಗ ಅಲ್ಲಿ ಮತ್ತು ವಿಡಿಯೋ ಮಾಡ್ತೀನಿ, ಮತ್ತು ಯಾವಾಗಾದ್ರೂ ಹೋದಾಗ ವಿಡಿಯೋ ಮಾಡ್ತೀವಿ. ಮತ್ತು ನಾವು ಇಲ್ಲೇ ಇರ್ತೀವಿ, ಹಾಗಾಗಿ ನಮ್ಮ ಇಲ್ಲೇ ವಿಡಿಯೋಗಳನ್ನ ಹಾಕ್ತಿರ್ತೀವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ನೋಡ್ರಿ ಹಂಗೆ ನಿಮ್ಗೆ ಹೆಂಗೆ ಅನಿಸುತ್ತಾ ಏನು ಅಂತೇಳಿ ಹಂಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಚಹಾ ಕುಡಿತೀವಿ, ಮತ್ತು ಆಮೇಲೆ ಸಿಗ್ತೀವಿ. छान दिसायला लागले. बाय तयार हो जा पटपट.
ರೆಡಿ ಮಾಡಿ ನೋಡ್ರಿ ಸ್ನೇಹಾಗ ಆಯ್ತು. ಈಗ ಟೈಮು ಆಗೈತೆ ನೋಡ್ರಿ. ಅಲ್ಲಿ 11:20 ಆಗೈತೆ ಟೈಮ. 11:15 ಪೌಣೆ 12ಕ್ಕೆ ಕ್ಲಾಸ್ ತುಂಬ್ತವ. ಬ್ಯಾಗ್ನೂ ರೆಡಿ ಮಾಡಿ ಇಟ್ಟಾಳ. ಸ್ವಲ್ಪ ಅಭ್ಯಾಸ ಉಳ್ದಿತ್ತು, ಮುಂಜಾನೆ ಈಗ ಮಾಡಿದ್ಲು ನೋಡ್ರಿ. शंडल गली पप्पा येते. दे ठेवते तर खाली. झाले बस. पप्पा येते जमत. मास्क मवा मास्क बॅगात आहे ना? बॅग मध्ये आहे ना? तो ते मी धुवायला टाकले ते ती घेऊन आले पुढचं बादली तर घेतली ना? दुसरा दुसरा घेतले ते बॅग मध्येच नाही. घालून घे जा की मग बॅग मध्ये ठेवून काय करतो? मग घेतलीच नाही तू मास्क? घेतली नाही? मी आठवणी केले, बरं झालं. ये परदेशी. पप्पा आले वाटते मग. गाडीचा आवाज आले बघ. आले बघ, आले बघ. चल मला दे. दुसरं घे ग मग. किती हरवते ते मास्क घातलेलंच घालून येते. हो पप्पा ते ಇಲ್ಲ ನೀರ ಸಾಬೂನ್ ನೀರು ಇದಕ್ಕೆ ನೀನು ತೊಳೆದೀನಿ. पिल्ल्या कुठे आहे? पिल्ला ಹೋಲ್ ಬಿಡ್ರವ ಮಾಗಾಡೋತನ ಮತ್ತೆ ಬೆನ್ನತ್ತನ. चल, चल. ಹ್ಞೂ पप्पी ए, नको. ಸುಮ್ ಕೂತಿಲ್ಲ ನೀವು. पप्पी थांबा. नाही येत आम्ही चल. ए दीदीला कामाला सोडून येते. ए पिलू ये रे. पिलू आम्ही जाऊ म्हणे, आम्ही चॉकलेट आणू म्हणे. ए नको जाऊ नको पिलू, आम्ही चॉकलेट आणू म्हणे. पैसे देऊ? पैसे देऊ पिल्या? सिट्ट ನೋಡ್ರಿ ನಿಮ್ಮ पिलूಗೆ ಅಷ್ಟ. तू पण अजून 2 वर्ष थांबा. तू बी जाऊ, तुला बी पाठवून येते पप्पा, सोडून येते शाळेमध्ये, है ना? असं करू नका येड्यासारखा. सगळ्यांना हाय कर. नको ಸಿಟ್ಟು ಬಂತು ನೋಡ್ರಿ ಅವನಿಗೆ. ಮ್ಯಾಗ ಕೂತಿದ್ದವ ನಮ್ಮ ಪಿಲ್ಲು ರಜ್ಜಿ ಬಲ್ಲಿ. ಗಪ್ಚುಪ್ನ್ಯಾಗ ಕರ್ಕೊಂಡು ಹೋಗ್ಕರಂದ್ರೆ ಎಲ್ಲದನಂತ ಕೇಳಿದ್ರು. ಸೊ ಅವ್ರ ದನಿ ಕೇಳದ್ಬಿಟ್ಟು ಹೆಂಗೆ ಓಡಿ ಬಂದೆ ನೋಡಿದ್ರಲ್ಲ ಫ್ರೆಂಡ್ಸ್. ಮಮ್ಮಿ ಮನ್ಯಾಗ ಚಂದನ ಇವ್ರದ್ದು ಕೆಲಸ ಬೇಕು ಬೇಡಗಳನ್ನು ನಾವು ವಿಚಾರಿಸ್ಕೊಂಡ್ರು ಅವ್ರ ಸಪೋರ್ಟ ಎಲ್ಲ ಪಪ್ಪನ ಕಡೆನೇ ನೋಡ್ರಿ ಜಾಸ್ತಿ ಮಾಡೋದು. ಮಮ್ಮಿ ಸಪೋರ್ಟ್ ಮಾಡೋದು ಪಪ್ಪನ ಕಡೆಗೆ. ಬಿಸ್ಕಿಟ್ ಹೆಂಗೆ ಚೆಲ್ಲ ನೋಡ್ರಿ ನಮ್ಮ ಪಿಲ್ಲು. ಈಗೆಲ್ಲ ಅಷ್ಟು ಇನ್ನೂ ಕೆಲಸ ಭಾಳ ಐತೆ ಫ್ರೆಂಡ್ಸ. ನೋಡೋಣ ಮತ್ತೆ ಯಾವಾಗ ವಿಡಿಯೋ ಕಂಟಿನ್ಯೂ ಮಾಡೋದಾಗುತ್ತೆ ಅಂತೇಳಿ ಗೊತ್ತಿಲ್ಲ. ಯಾರೆಲ್ಲ ವಿಡಿಯೋ ನೋಡ್ತೀರಿ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಹಂಗೆ ಪುಣೆಯಿಂದ ನಮ್ಮ ತಮ್ಮ ಬಂದಿದ್ದ ನೋಡಿ ಫ್ರೆಂಡ್ಸ್, ಮದುವೆ ಲಗ್ನ ಪತ್ರಿಕೆ ಕೊಡೋಕೆ ಬಂದಾನ. ಸೊ ಅದಕ್ಕಾಗಿ ಮತ್ತು ಅವನಿಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದೆ, ಹಾಗೆ ಚಾನು ಮಾಡಿಟ್ಟಿನಿ. ಸೊ ನಾಷ್ಟ ಮಾಡಿ ಚಹಾ ಕುಡಿಯಾಕತ್ತಿದ್ದ ನಮ್ಮ ತಂಗಮಾನ. ಹಂಗೆ ವಿಡಿಯೋ ಮಾಡತ್ತಿದ್ದೆ. ಸೊ ಚಲೋ ಕೂತಿಲ್ಲ, ನಿಂದ್ರಕ್ಕ ಅನ್ನತ್ತಿದ್ದ. ಏನಾಗಲ್ಲ ತಗೋರಪ್ಪ ಅಂತ ವಿಡಿಯೋ ಮಾಡಿದೆ. ಸೊ ಉಪ್ಪಿಟ್ಟು ನೋಡ್ರಿ ಪಿಲ್ಲಗೆ ಒಂದು ಸ್ವಲ್ಪ ಬಿಸಿ ಬಿಸಿದು ತಿನ್ಸಿರೈತೆ ಅಂತೇಳಿ ಇಟ್ಟಿನಿ. ಭಾಳ ನಾಚ್ಕೊಳಕತ್ತಿದ್ದ ನಮ್ಮ ತಮ್ಮ. ನಡಿ नाही भाऊ आहे माझी पुण्याची.
झाला का काम नंदी हाय करा की राहू दे त्याला काय होतं या ಹೊಂಟಾರ ನೋಡ್ರಿ ನಮ್ಮ ತಮ್ಮ ಫೋನ್ करा की मामाला नंतर ना आईला घेऊन करा सांभाळून जावा चल काय म्हणलं ನಮ್ಮ ಅತ್ತಿ ನೋಡ್ರಿ ಈಗ ನವೀನ್ ಕೋನ್ ಬಗ್ತೇನ ಅಂತ ನಾ ಸಮಾಜನ ಏನ ಇವರು ಕೂಡ ನಮ್ಮ ಅತ್ತಿ ನೋಡ್ಬೇಕು ನೋಡ್ರಿ ಭಾಳ ಮಂದಿ ಅತ್ತಿದಾರ ಅದಾರ ನೋಡಿರಿ हा माहित आहे की मग इವರು ಕೂಡ ನಮ್ಮ अत्ती ನೋಡ್ರಿ नाही मी आता हे करून बोलायला लागले मला बी थोडं नीट बोलायला येत नाही मराठी कोणतरी ते चांगला मराठी यायचं लोक बघितले ना चांगला बोलता मराठी म्हणून टाकतात पूनम ए पूनम ನಮ್ಮ ನಾದ್ನಿ ನೋಡ್ರಿ ಫ್ರೆಂಡ್ಸ್ ಹಾಯ್ ಮಾಡವ ಏವ್ವ ಆರಾಮಲ್ಲ ಅಚಾನಕ್ಕೆ ಬಂದ ಅಚಾನಕ್ಕೆ ಏ ಚಂದ ಇದೆಯಲ್ಲ ಹೀಗಿದ್ದೆಲ್ಲ ಅಲ್ವದ್ ಬಿಡ ಈಗ ಅಳೋಕತ್ತಲ್ಲ ಬಂದ್ ಮಾಡ್ದ ನಡಿ 6 तारखेला ಬರಕ್ಕೆ ಹಂಗೆ ಆತದ್ರಿ ಅದು ನಾವ್ 2 ಮಕ್ಳು ಹರಿದಿವಿ ಅಂದ್ರೆ ನಮ್ಗೆ ಹೊಲ ಅನಿಸ್ತದ ಮಾನ್ ಹೋಗಿ ಬರೋ ಕರಿ ಅವಾಗೆ ಹೊಂಟಿರೋರು ಮತ್ತೆ ಮೊನ್ನೆ ಅಲ್ಲಿಗೆ ಹಾಕೊಂಡ್ರು ಹಂಗೆ आणि औरू बी आता असं तुम्ही आलो की नाही आता आलो वाड्यात आणि त्यांनी पण त्याची काकू येतो त्यांनी पण म्हणले असं का केली येत नाही म्हणली आणि आता का सगळे काकू लोक रागवलं ನಾನೆಂದ ಬಾರೆವಾ 5 ಮಿನಿಟ್ ಬಂದು ಹಂಗೆ ಹಂಗೆ ಇಲ್ಲಿದೆ ಹೋಗ್ತೀವಿ ಸೋಲಾಪುರ ಮ್ಯಾಗಿಂದು ಬಾಯವಾ 5 ಮಿನಿಟ್ ಅಯ್ಯಲ್ಲ ಬಂದ್ರೆ ಅಷ್ಟೇ ಚೆಂದ ಅನಿಸ್ತಾರೆ ಮತ್ರಿ ಗಂಟು ಬಿದ್ದಂಗ ಆಯ್ತು ಭಾಳ ದಿನ ಆಗಿತ್ತು ಒಂದ್ ಬಂದ್ ಹೋದಕ್ ಮತ್ ಬಂದಿಲ್ಲ त्या बाळाला बघायला गेले ಈ ಕಾಲದ ಬಿಡ್ತಾರೆ आणि ಮನೆಯಿಂದ ಬಂದಾಳ ಎಲ್ಲ ಆರಾಮ ನೀವು ಆರಾಮ ಇಲ್ಲ ತೆಗ್ದಿಲ್ಲ ತಾರೀಖ್ ತೆಗಿಲ್ಲ ಈ ಹಣದ ವಯ ಆಗ್ಯಾವ ಮದುವೆ ಅದು ಪಾಪಾಗ ನೋಡ್ ಬಂದ್ರ ಪಾಪ ನೀ ಬಿ ತಯಾರು ಮಾಡಿ ಈಗ ಅದು ಇನ್ನೊಂದು ಪಾಪ ಅದು ಲೈಕ್ ಬರ್ತಾನೆ ಅದೊಂದು ನಾನ್ ಪುನಮ್ಮ ನೀ ಬಿ ತಯಾರು ಮಾಡಿ ಈಗ ಮಾಡ್ತೀವಿ ಎಲ್ಲ ಮುಂದೆ ನಮ್ಮ ಮಗನಿಗೆ ಪಿಲ್ಲೆ ನಾವೆಲ್ಲ ಲೌಕರ್ ತಯಾರ ನಂದೆಲ್ಲ ಅವಿ ಮಾಡಕ ಹಾ ಮತ್ತ ಮಾಡ್ತಿಲ್ಲ ಮಾಡ್ತಾರ ಗಟ್ಟಾರ ಮತ್ ಈಗ ಲಗ ಮಾಡು ನಿಂಗರಿ ಏನ್ ಕೆಲ್ಸ ಇಲ್ಲ ಮ್ಯಾಲಿನ ಕೋಲಾರ ಕಾಲನೇ काकूಗಳು ಅವಿಗಳು ನಡ್ಕೋತ ಹೋತ್ರಿ येते का ते नाही येते टिकली पिटिकली ಗಾಡಿ ತಂದ್ರಿ ಗಾಡಿ ಮತ್ರಿ ಹಾ ಹಾ ಅಲ್ಲಿ ಹೊಂಟಾರಿ ಮ ಹೋಗ್ಬರ ಅಂದ್ರ ಹೋತ ಈಗಿಂದು 2 ತಾರೀಕಿಗೆ ಬರ್ಬೇಕಂತ ಮತ್ತ ಜರ ಏನ್ರ ಕೆಲ್ಸ ಅದನ್ನ ಕಾಣಿಸ್ತದ ಅವ್ರದ್ದು ಹೋಗುವರ್ ಪುಣ್ಯಮ ಸಿದ್ದೇಶ್ವರ್ಕ ಈಗ ಬಂದಂದ್ರೆ ಹೋಗಕ್ಕೇನೆ ಇಲ್ಲ ಇವ
संक्रांती सनी बा पुण्या म्हणा संक्रांती सनी 7 तारखेला ಬಂದ जरा आईಗ ಊರಿಗ ಆತರ ಹೋತಲ್ಲ ಹೋಗಕ್ ಆತದ ಈಗ ಆತದ ಫ್ರೀ ಇದ್ದಾಗ ಆತದ ಮುಂದೆ ಬೇಬಿ ತಯಾರು ಮಾಡ್ಕೋದ್ರಿ ಏ ಇಲ್ಲ ವೈ ನಿಂಗೆ ಚಾನ್ಸ್ ಹಾ ಬರ್ತೀಯ ಗಡಬಡಿಲ್ಲ ಹೊಂಟಾಳ ನಾ ಹೋಗಾಯ ಬಂದೆ ಹೋಗಿರ್ತೀನಿ ಮೇಲೆ ಸಿದ್ದೇಶ್ವರಕ್ಕೆ ಹೋಗೋತಿರಲ್ಲ ಪುನಮ್ಮ ಸಿದ್ದೇಶ್ವರಕ್ಕೆ ಹೋಗೋ ಅಂದ್ರೆ ಹೋಗ್ತಾ ಇಲ್ಲ ಅದನ್ನ ನನ್ನ ಬರ್ನ ಹಾ ನಮ್ ದಾದಾಗ ತೊಗೊಂಡು ಹೋಗ್ಬರ್ರಿ ಅವ್ವ ಇಲ್ಲ 7 ತಾರೀಕಿಗೆ ಈಗಿಲ್ಲ ಈಗ ಆ ಕಡೆ ಹೋಗ್ತು ಮತ್ತೆ ಈ ಕಡೆ ಬಂದ ಆ ಕಡೆ ಹೋಗ್ಬೇಕು ಲೇಟ್ ಆಗ್ತದೆ ಈಗ ಇನ್ನೊಂದು ಊರು ಇನ್ನೊಂದು ದೇವ್ರು ಉಳ್ದದ ಸಿದ್ಧನಾಥ सांगोला कडी ನಾ ಬಂದನಿಗೆ ಮುಕ್ಕೊಂಬಂದು ನಾಳೆಗೆ ಅಲ್ಲಿ ಹೋಗ ಸುಮ್ ಸಂತಾನ ಗರಗರ ಒಮ್ಮೆ ಬಂದಾಗ ಆತದ ಒಳ್ಳೆ ಮಳೆ ಮರ್ದಾಗಲ್ಲ ಜೀ ಮಾಡಿಸಿದ್ರಿ ಫ್ರೆಂಡ್ಸ್ ನೋಡ್ರಿ ಮುಂಜಾನೆ ತಮ್ಮ ಬಂದಿದ್ದ ಆಮೇಲೆ ಸೊ ನಮ್ಮ ನಾದ್ಲಿ ಊರಿಂದ ಬಂದು ರಿಟರ್ನ್ ಹೋದ್ರಲ್ಲ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಟೈಮ್ ಹೋಯ್ತು ಮನೆ ಕೆಲಸ ಹಂಗೆ ಉಳ್ದಿತ್ತು ಅದಕ್ಕೆ ಫಟಾಫಟ ಈ ಕಡೆ ಉಸುಳಿ ಕಾಳಿನ ಪಲ್ಯ ಮಾಡಿದೆ ಮತ್ತು ಆ ಕಡೆ ಅನ್ನಕ್ಕೂ ಇಟ್ಟಿದ್ದೆ ಪಲ್ಯ ಮಾಡ್ಕೊಂಡು ಆದ್ಮ್ಯಾಗ ಆ ಕಡೆ ಅನ್ನ ಕುದಿಕತ್ತಿತ್ತು ಈ ಕಡೆ ಮತ್ತೆ ರೊಟ್ಟಿ ಮಾಡ್ಕೊಂಡೆ ನೋಡ್ರಿ ಅದಾದ್ಮ್ಯಾಗ ಸೊ ನಮ್ಮ ಮನೆಯವ್ರು ರೊಟ್ಟಿ ಮಾಡೋದ್ನಾಗ ಬಂದುಬಿಟ್ರೆ ಬಿಸಿ ಬಿಸಿ ರೊಟ್ಟಿ ಊಟ ಮಾಡಿದ್ರು ಊಟ ಮಾಡಿ ಸ್ನೇಹನ ಕರ್ಕೊಂಬರಕ್ಕೆ ಹೋಗ್ಯಾರ ನೋಡಿ ಫ್ರೆಂಡ್ಸ್ ಹಾಗೆ ಮತ್ತು ಅವ್ರು ಬರೋಷ್ಟ್ರೊಳಗನೆ ಅಷ್ಟು ನಾನು ರೊಟ್ಟಿನ ಆಗಿತ್ತು ಗ್ಯಾಸ್ ಕಟ್ಟಿನ ತೊಳ್ಕೊಂಡು ಮತ್ತು ಕೆಳಗಿದೊಳಗೆ ಮಾಡಿದ್ದೆ ನಾನು ಕಡಗಿದೊಳಗೆ ಉಸುಳು ಕಾಳು ಪಲ್ಯ ಮಾಡಿದ್ನಲ್ಲ ಹಾಗಾಗಿ ಹೊಸು ಮೊಸರಿನ ಖಾಲಿ ಮಾಡ್ಕೊಂಡೆ ನಾನು ಹಾಗಾಗಿ ಇಷ್ಟೇ ಪಲ್ಯ ಉಳಿದಿತ್ತು ನೋಡಿರಿ ಮನೆಯವ್ರು ಊಟನೂ ಮಾಡಿದ್ರಲ್ಲ ಹಾಗಾಗಿ ಇದು ಏನು ರೊಟ್ಟಿದೊಳಗೆ ನೋಡ್ತಿರ್ಬೋದು ನೀವು ಏನಿದೆ ಕಲರ್ ಅಂತೇಳಿ ಕಡಗಿ ಖಾಲಿ ಮಾಡಿದ್ನಲ್ಲ ಅದು ಒಂದು ಸ್ವಲ್ಪ ಉಪ್ಪು ಖಾರ ಅದೆಲ್ಲ ಎಣ್ಣೆ ಥರ ಇರ್ತದೆ ನೋಡಿರಿ ಹಂಗಾಗಿ ಇದು ಮಾಡ್ಬೇಕು ಮತ್ತು ಅನ್ನನೂ ಅದ್ರೊಳಗೆ ಕಲ್ಸ್ಕೊಬೇಕಂದ್ರೆ ಇನ್ನೂ ಊಟ ಮಾಡೋದು ಲೇಟ್ ಇತ್ತು ಅದ್ರ ಸಂಬಂಧ ಸೊ ಮನೆಯವ್ರು ಊಟ ಮಾಡಿ ಹೋಗಿದ್ರು ನೋಡ್ರಿ ಆ ರೊಟ್ಟಿನ ಅದ್ರೊಳಗೆ ತಿರುವಿ ಕೇಸಿ ಅದ್ರೊಳಗೆ ಇಟ್ಟಿನಿ 3 ರೊಟ್ಟಿ ಅದಾವೆ ರೊಟ್ಟಿ ಹೆಚ್ಚಿಗೆ ಮಾಡಲ್ಲ ಚಪಾತಿ ಹೆಚ್ಚಿಗೆ ಮಾಡಿದ್ರೆ ಏನೂ ಆಗಂಗಿಲ್ಲ ಸೊ ರೊಟ್ಟಿ ಅಂದ್ರೆ ಆಮೇಲೆ ತಿನ್ನಕ್ಕೆ ಒಲ್ಲೆ ಅನ್ನಿಸ್ತೈತಿ ಅದ್ರ ಸಂಬಂಧ ಬನ್ನಿ ಫ್ರೆಂಡ್ಸ್ ಏನೇನು ಕೆಲಸ ಐತೆ ನೋಡೋಣ ಎಷ್ಟು ಡಬಲ್ ಆದವಲ್ಲ ನಾಷ್ಟ ಅದೆಲ್ಲ ಮಾಡಿದ್ದು ಹಂಗಾಗಿ ಎಲ್ಲ ಬಾಂಡೆ ಡಬಲ್ ಆಗ್ಯಾವ ನೋಡಿ ಫ್ರೆಂಡ್ಸ ಮತ್ತು ಈ ಒಂದು ಸ್ವಲ್ಪ ನಮ್ಮ ಮನೆಯವ್ರು ಯೂಸ್ ಮಾಡೋಂಗಿಲ್ಲ ಅಂದ್ರೆ ಅರ್ಬಿನ ಅವ್ನು ಒಗೋದು ಮಾಡಿ ಬಿಟ್ಟಿವ ಅಂತಂದ್ರೆ ನಾ ಇಲ್ಲಿ ಅರ್ಬಿ ತೊಗೊಂಡು ಬಾಂಡೆ ಕೊಡ್ತಿರ್ತಾರೆ ಏನಾದರೂ ಸಣ್ಣ ಪುಟ್ಟ ನನಗೆ ಯೂಸ್ ಆಗಂತ ಬಾಂಡೆ ಆದರೂ ಬರ್ದ ಅಂತೇಳಿ ನೋಡ್ತಿರ್ಬೋದು ನೀವು ಮ್ಯಾಗ ಸೊ ನಮ್ಮ ಪಿಲ್ಲುಗಸ್ನ್ಯಾಗ ಫಿಟ್ ಆಗೋ ಅರ್ಬಿಗಳ್ನು ಅದಾವ ಇವು ಅರ್ಬಿ ಕೂಡ ಹೋಗೋದು ಅದ್ರೊಳಗೆ ಗಂಟಿನೊಳಗೆ ಇಟ್ರಾಯ್ತು ಅಂತೇಳಿ ಇವು ಡೈಲಿ ಯೂಸೇನೆ ಪ್ಯಾಂಟ್ ಶರ್ಟ್ ಬಿಟ್ರೆ ನೆನಿಡ್ಬೇಕಂದ್ರೆ ನಿರ್ಮಾ ಪುಡಿದೊಳಗೆ ಸೊ ಆಗಲಿಲ್ಲ ನೋಡ್ರಿ ಲೇಟನ್ನು ಆಗ್ಬಿಡ್ತು ಇನ್ಮ್ಯಾಗ ಹೋಗೋದ್ರೂ ಒಣಗ್ತಿದ್ದಿಲ್ಲ ಅವು ಮಾಡಾನೇ ಐತೆ ಹಂಗಾಗಿ ಒಳ ನೀರಾಗಿದ್ದು ಬ್ಯಾರಲ್ದೊಳಗೆ ಹಾಗಾಗಿ ಪೈಪನ್ನೇ ಜಗಿಬಿಟ್ಟು ನೋಡ್ರಿ ಒಳಗೆ ನೀರು ಟೊಮೆಟೊ ಮತ್ತು ಲಿಂಬು ಕರಿಬೇವು ಆಗಿತ್ತು ಹಂಗೆ ಕರಿಬೇವು ತೊಗೊಂಡಿದ್ದೆ ಮತ್ತು ಉಸುಳಿಕಾಳು ತೊಗೊಂಡಿದ್ನಿ ಅದನ್ನು ಆಲ್ರೆಡಿ ಪಲ್ಯ ಮಾಡೀನಿ ಫ್ರೆಂಡ್ಸ ಲಗ್ನ ಪತ್ರನೂ ನಮ್ಮ ತಮ್ಮ ಕೊಟ್ಟು ಹೋಗಿದ್ದ ನೋಡಿ ಫ್ರೆಂಡ್ಸ ನೋಡೋಣ ಮದುವೆಗೆ ಹೋದಾಗ ಎಷ್ಟಾಗುತ್ತೋ ಅಷ್ಟು ಮುಂದೆ ವಿಡಿಯೋ ಮಾಡ್ತೀನಿ ಸೊ ಇಂಟ್ರೆಸ್ಟಿಂಗ್ ಆಗಿರ್ತಾವೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಜನನೂ ಬಂದಿರ್ತಾರೆ ಮತ್ತು ನಮ್ಮ ಸ್ನೇಹನೂ ನಮ್ಮ ಮನೆಯವ್ರು ತಂದುಬಿಟ್ಟು ಹೋಗಿದ್ರು ನೋಡಿ ಫ್ರೆಂಡ್ಸ ಒಂದು ಸ್ವಲ್ಪ ಎಲ್ಲ ಸಾಮಾನು ಹಾಕಿಂದ ಅಡುಗೆ ಸಾಮಾನು ಹಾಕಿಂದ ಕೇಳ್ತಿಡತ್ತ ಬಿಸಿಲು ಬಿದ್ದು ಬೀಳುತ್ತಂತೆ ಅಂದ್ಕೊಂಡೆ ಆಮೇಲೆ ಫುಲ್ ಮಾಡೇನೆ ಆಗ್ಬಿಟ್ಟು ನೋಡಿ ಫ್ರೆಂಡ್ಸ ಮಧ್ಯಾಹ್ನ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮುಕ್ಕೊಂಬಿಟ್ಟಿವಿ ಹಾಗಾಗಿ ಲೇಟನ್ನೇ ಆಯಿತು ಸೊ ಬಾಂಡೆ ಒಗ್ಗರಣೆ ಹಾಗೆ ಇಟ್ಟಿದ್ದೆ ಎದ್ದ ಮೇಲೆ ಮಾಡಿದ್ರೆ ಆಯಿತು ಅಂತೇಳಿ ಒಂದು ತಾಸಾದರೂ ಸೊ ನಿದ್ದೆ ಮಾಡಿದ್ರೆ ಮೈಂಡ್ ಫ್ರೆಶ್ ಅಂತ ಅನಿಸ್ತೈತಿ ಟ್ಯಾಬ್ಲೆಟ್ ತೊಗೊಂಡು ಆದ್ಮ್ಯಾಗ ಇರ್ಲಿಕ್ಕಂದ್ರೆ ಒಂಥರ ತಲೆನೋವು ಈ ವಾತಾವರಣಕ್ಕೂ ಕೂಡ ಒಂಥರ ಅದು ಅನ್ಕಂಫರ್ಟಬಲ್ ಫೀಲ್ ಆಗಿಬಿಡ್ತೈತಿ ಸೊ ಸಂಜೆ ಮಾಡಿ ಇನ್ನೂ ಪಿಲ್ಲೆ ಮುಕ್ಕೊಂಡಿದ್ದೆ ನೋಡ್ರಿ ಎದ್ದು ಬಾಂಡೆ ಅದನ್ನೆಲ್ಲ ತಿಕ್ಕಿ ಕಸ ಅದೆಲ್ಲ ಹುಡ್ಗಕತ್ತಿ ನೋಡಿ ಫ್ರೆಂಡ್ಸ್ ನಮ್ಮ ಸ್ನೇಹ ವಿಡಿಯೋ ಮಾಡಕತ್ತಿದ್ದಾಳ ಸೊ ಯಾರೆಲ್ಲ ವೀಡಿಯೋನ ಹೊಸ ನೋಡಕತ್ತೀರಿ ಪ್ಲೀಸ್ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಒಗ್ಗರಣೆ ಹೋಗಿಲಿಲ್ಲ ಫ್ರೆಂಡ್ಸ್ ಇವತ್ತು ಯಾಕಂದ್ರೆ ಸೊ ರಾತ್ರಿನೇ ಆಗಿತ್ತು ಮಧ್ಯಾಹ್ನನೂ ಲೇಟನ್ನು ಆಗಿಬಿಡ್ತು ಒತ್ತಟೆ ನಾಳೆ ಹೋಗಿದ್ರೆ ಆಯಿತು ಅಂತೇಳಿ ಹೆಂಗೂ ಎಕ್ಸ್ಟ್ರಾ ಅರಿಬಿ ಇರ್ತಾವೆ ಸೊ ಬಾಂಡೆ ತಿಕ್ಕಿ ಕಸ ಹೊಡೆದು ತಲೆ ಫಸ್ಟಿಗೆ ಬಾಚ್ಕೊಂಡಿದ್ದೆ ಹಾಗಾಗಿ ಈಗ ಮುಖ ಅದನ್ನೆಲ್ಲ ತೊಳ್ಕೊಳಕತ್ತಿ ನೋಡಿ ಫ್ರೆಂಡ್ಸ್ ಸಂಜೆ ಮಾಡಿ ಗೊತ್ತಲ್ಲ ನಿಮ್ಗೆ ಹೆಣ್ಮಕ್ಳು ಕೆಲಸ ಏನು ಇರ್ತೈತೆ ಅಂತೇಳಿ ಈಗ ಲಘೂಟನೆ ಕತ್ಲೆ ಬಿಡ್ತೈತಿ ಇನ್ನೂ ಆಲ್ರೆಡಿ ಎದ್ದಿಲ್ಲ ನೋಡ್ರಿ ಇನ್ನೂ ಮಲ್ಕೊಂಡಿದ್ದಾನೆ ಫ್ರೆಂಡ್ಸ ಹಾಗೆ ಒಂದು ಸ್ವಲ್ಪ ಪೌಡ್ರು ಮತ್ತು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊತ ನಿಂತೀನಿ ನೋಡಿ ಫ್ರೆಂಡ್ಸ್ ಕನ್ನಡಿ ಮುಂದೆ ಈಗ ದೇವ್ರ ಮುಂದೆಲ್ಲ ದೀಪ ಹಚ್ಚಿ ಆಯಿತು ಈಗ ಮತ್ತೆ ನಾನು ಹಾಗೆ ಚಾಕ್ ಇಡಕತ್ತೀನಿ ನೋಡಿ ಫ್ರೆಂಡ್ಸ ನಮ್ಮ ಸ್ನೇಹ ಮೇಡಮ ವಿಡಿಯೋ ಮಾಡಕತ್ತಿದ್ದಾಳೆ ಸೊ ಹೆಂಗೆ ಮಾಡಕತ್ತಿದ್ದಾಳೆ ಹೆಂಗೆ ಬರಕತ್ತವ ನಮ್ಮ ವಿಡಿಯೋ ಸೊ ನಮ್ಮ ತವ್ರ ಮನೆ ವಿಡಿಯೋನ ಎಲ್ಲರೂ ಇಷ್ಟಪಡತ್ತೀರಿ ಹಾಗೆ ಇಲ್ಲಿ ನಾವು ಇರೋ ಗಂಡನ ಮನೆ ವಿಡಿಯೋನು ಕೂಡ ಎಲ್ಲರೂ ಇಷ್ಟಪಡ್ತೀರಿ ಅಂತ ಅನ್ಕೊತೀನಿ ಸಪೋರ್ಟ್ ಮಾಡ್ತೀರಿ ಅಂತೇಳಿ ಅನ್ಕೊತೀನಿ ಫ್ರೆಂಡ್ಸ
ಫ್ರೆಂಡ್ಸ್ ನಮ್ಮ ಪಿಲ್ಲು ಮಕ್ಕೊಂಡನ, ಹಂಗಾಗಿ ಎಬ್ಬಿಸ್ಬೇಕಂತಂದ್ವಿ. ಒಂದು ಸ್ವಲ್ಪ ಮಾತಾಡೋದಿತ್ತು, ಮತ್ತು ನಮ್ಮ ಪಿಲ್ಲು ಎದ್ರ ನಮ್ಗೆ ಮಾತಾಡ್ಸ್ಕೊಡಂಗಿಲ್ಲ ಮತ್ತು ಸುಧಾರಿಸಂಗಿಲ್ಲ. ಏನಾದ್ರು ಮಾತಾಡ್ಬೇಕಂದಿರ್ತೀವಿ ನೋಡ್ರಿ, ಅದು ನಂಗೆ ನೆನಪು ಆಗಂಗಿಲ್ಲ. ಹಂಗಾಗಿ ಸ್ವಲ್ಪ ಮಲ್ಕೊಂಡ್ಲಿ. ಈಗ 6:30 ಟೈಮ್. ಇನ್ನೊಂದು ಸ್ವಲ್ಪ 10 ನಿಮಿಷ ಮಾತಾಡಿ ಆಮೇಲೆ ಎಬ್ಬಿಸ್ತೀನಿ. ಇಲ್ಲಿಕಂದ್ರೆ ಯಾವಾಗಲೂ ಹಿಂಗಾಗ್ತೈತಿ. ಸೊ ಶ್ರೀಪಿ ಸಿಸ್ಟರ್ ಅವ್ರೂ ಹೇಳಿದ್ರು ಪಿಲ್ಲು ಮಲ್ಕೊಂಡಾಗದು ವಿಡಿಯೋ ಮಾಡಿರಿ ಅಂತೇಳಿ. ಮಧ್ಯಾಹ್ನ ಟೈಮ್ದಾಗದು ಸ್ವಲ್ಪ ನಾನೇ ಈಗ ಗುಳಿಗೆ ತೊಗೊಳಕತ್ತೀನಿ. ಹಾಗಾಗಿ ಗುಳಿಗೆ ತೊಗೊಳ ನಿದ್ದೆನೂ ಬರ್ತೈತಿ. ಇವತ್ತು ಬಾಂಡೆ ಅದೆಲ್ಲ ಅದಾವ ಅಂತ ಕೇಸಿ ಸಾವಕಾಶನೇ ಮಾಡೇನಿ. ಬಾಂಡೆ ಸಿಕ್ಕೋದೆಲ್ಲ ಇವು ಮಕ್ಕೋಣ ನೋಡಿ. ಥಂಡಿ ಇರ್ತದಲ್ಲ, ನಿದ್ದೆ ಹೆಚ್ಚಿಗೆ ಬರ್ತೈತಿ ಮಕ್ಳಿಗೆ. ಒಂದೊಂದ್ಸರಿ ನನ್ನ ಜೊತೆಗೇ ಎದ್ದು ಬಿಡ್ತಾನೆ ನಮ್ಮ ಪಿಲ್ಲು. ಈಗ ಹೆಂಗೂ ಮಕ್ಕೋಣ ಅಂತೇಳಿ ಈಗ ಹಾಗೆ ಸ್ವಲ್ಪ ಸಂಜೆ ಮಾಡಿ ಅನ್ನ ಸಾರು ಮಾಡಬೇಕು. ಮತ್ತು ಅನ್ನ ಸಾರು ಮತ್ತು ಬೇಕಂದ್ರೆ ಏನಾದರೂ ಮ್ಯಾಗಿಂದ ಏನಾದ್ರು ಸ್ನ್ಯಾಕ್ಸ್ ಥರ ಬಟಾಟಿ ಫ್ರೈ ಏನಾರ ಮಾಡ್ತೀನಿ. ಬಳ್ಳೊಳ್ಳಿ ಸ್ವಲ್ಪ ನಿಮ್ಮ ಜೊತೆಗೆ ಮಾತಾಡಿದ್ರೆ ಆಯ್ತು ಅಂತೇಳಿ ಮೋಸಕ ಕರೋದು ಚೆನ್ನಾಗಿಲ್ಲ. ಸೊ ವಿಡಿಯೋ ನಮ್ಮ ಸ್ನೇಹ ಮಾಡಕತ್ತಾವ ನೋಡ್ರಿ. ಟ್ರೈಪರ್ ತಗೋ ಅಂತೇಳಿ ಕಮೆಂಟ್ದಾಗ ಮೊನ್ನೆ ಕೂಡ ಹೇಳಿದ್ರು. ತೊಗೋಬೇಕು ನೋಡಿ ಫ್ರೆಂಡ್ಸ್. ನಾನು ಭಾಳಷ್ಟು ಜನರಿಗೆ ಕಮೆಂಟ್ ಮಾಡಿ ಕೇಳೀನಿ ಯೂಟ್ಯೂಬ್ ಮಾಡೋರಿಗೆ, ಟ್ರೈಪರ್ ಎಲ್ಲಿ ತೊಗೊಂಡ್ರಿ, ಎಷ್ಟು ರೊಕ್ಕ ಅದೆಲ್ಲ ಅಂತೇಳಿ. ಒಂದು ಪ್ರಯತ್ನ ನಡೆದೈತಿನ ಟ್ರೈಪರ್ ತೊಗೊಳೋದು. ನೋಡ್ಬೇಕಿನ ಯಾವಾಗ ಆಗುತ್ತಾನ ಅಂತೇಳಿ. ಸೊ ಇವು ಕಿವೇನೋ ವೆಂಟೆಕ್ಸನೇ ಅದಾವ. ಸೊ ಈಗ ಒಂದು ಸ್ವಲ್ಪ ಹಾಕೋಬೇಕು ಅನ್ಸುತ್ತೆ ಅಂತೇಳಿ ಹಾಕೊಂಡೆ ನೋಡಿ ಫ್ರೆಂಡ್ಸ. ಮತ್ತು ಮೊನ್ನೆ ತಂದಿದ್ದು ಬಂಗಾರ ಕಿವೇನೋ. ಸೊ ಯಾರು ಮತ್ತು ರಿಟರ್ನ್ ನನ್ನ ಕಮೆಂಟ್ ಕೇಳಿಲ್ಲ, ಅಬ್ಸರ್ವ್ ಮಾಡಿ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಯಾರು ಕೇಳಿಲ್ಲ. ಅದು ಅವತ್ತೊಂದು ದಿನ ಇಟ್ಕೊಂಡಿದ್ದೆ. ಸೊ ಮುಂಜಾನೆ ಅನ್ನೋದ್ರೊಳಗೆ ಹಾಸಿಗೆದೊಳಗೆ ಪಿರಿಕಿ ಭಾಳ ಸಣ್ಣ ಇತ್ತು, ಕಾವು ದೊಡ್ಡದಿತ್ತು. ಹಾಕೊಂಡಂತ ಏನು ಅನ್ಸಿಲ್ಲ, ಫಿಟ್ ಕೂತಂಗನೇ ಆಗಿತ್ತು. ಮತ್ತು ಮುಂಜಾನೆ ಹೇಳೋದ್ರಾಗೇ ಅದು ತಾನೇ ಪಿರಿಕಿ ಹೊರಗೆ ಬಂದಿತ್ತು. ಅದ್ರೊಳಗೆ ಪಿರಿಕಿ ಮುರಿದಿದ್ದಿಲ್ಲ, ಪಿರಿಕಿ ಸಣ್ಣಾಗಿತ್ತು, ಅದು ಕಾವು ದೊಡ್ಡದಿತ್ತಲ್ಲ. ಹಾಗಾಗಿ ಹಾಕೊಳಕ್ಕೆ ನಂಗೆ ಏನು ಅನಿಸಿಲ್ಲ, ಟೈಟನೇ ಅನಿಸಿತ್ತು. ಆಮೇಲೆ ತಾನೇ ಬಿದ್ದಿತ್ತು. ಅದಕ್ಕೆ ಅದನ್ನು ಪಿರಿಕಿ ತೊಗೊಂಬರ್ರಿ ಅಂತ ಹೇಳಿನೇ ಆಲ್ರೆಡಿ 4-5 ದಿನ ಆಯಿತು. ನಮ್ಮ ಮನೆಯವ್ರಿಗೆ ಇನ್ನೂ ತರೋದನ್ನ ಆಗಿಲ್ಲ ನೋಡ್ರಿ. ಅದಕ್ಕೆ ಅದನ್ನು ಹಾಕ್ಕೊಂಡಿಲ್ಲ. ಕಮೆಂಟ್ದಾಗ ಯಾರಾದರೂ ಅಬ್ಸರ್ವ್ ಮಾಡ್ತೀರಿ ಕೇಳ್ತೀರಿ ಅಂತ ಅಂದ್ಕೊಂಡಿದ್ದೆ. ಸೊ ಯಾರು ಕೇಳಲ್ಲ, ಹಂಗಾಗಿ ಹೇಳ್ಬೇಕಾಯ್ತು ನೋಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ತಿರುಪತಿ ಬ್ರದರ್ ಅವರು ಕೇಳಿದ್ರು, ಒಂದು 2-3 ಕ್ವಶನ್ ಕೇಳ್ಯಾರ. ತಿರುಪತಿ ಬ್ರದರ್ ಅವ್ರು ಏನಂತ ಕೇಳಿದ್ರು ಅಂದ್ರೆ ಶುಭಮ್ ಯಾರು ಸಿಸ್ಟರ್ ಅಂತೇಳಿ ಕೇಳಿದ್ರು. ಮತ್ತು ಇನ್ನು ಶ್ರೀಪಿ ಸಿಸ್ಟರ್ ಅವರು ಅಲ್ಲಿ ಹಳೆ ವಿಡಿಯೋದಾಗ ಕಮೆಂಟ್ ಮಾಡಿದ್ರು. ಸೊ ಇಷ್ಟು ದಿನ ಅದು ನನಗೆ ಹೇಳೋದಾಗಿದ್ದಿಲ್ಲ. ನಿನ್ನೆ ಎಲ್ಲ ಮನೆ ವಿಡಿಯೋದೊಳಗೆ ಅವ್ರು ಒಂದು ಕುಂಕುಮ ಅರ್ಶನ ಬಗ್ಗೆ ಕೇಳಿದ್ರು, ಅದು ಹೇಳಿದ್ದೆ. ಅದನ್ನು ಕೇಳಿದ್ರು. ಸೊ ಆ ವಿಡಿಯೋದಾಗ ನಂಗೆ ಹೇಳಕ್ಕೆ ನೆನಪಿದ್ದಿಲ್ಲ. ಮತ್ತು ನಂಗೆ ಕಮೆಂಟಾಗಿ ಹೇಳಿದ್ರು ಅವರು, ಅದೊಂದು ಕ್ಲಿಯರ್ ಮಾಡಿಲ್ಲ ನೀವು ಸಿಸ್ಟರ್ ಅಂತೇಳಿ. ಮತ್ತು ಆಮೇಲೆ ಇನ್ನೊಬ್ರು ಏನೋ ಕಮೆಂಟ್ ಮಾಡಿದ್ರು ನೋಡಿ. ಸೊ ಎದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಕಡೆ ಅಪ್ಪನ ಗಂಡರಿಗೆ, ತಂಗಿ ಗಂಡರಿಗೆ ಸೊ ಅಪ್ಪನ ಗಂಡರಿಗೆ ನಾವು ನಮ್ಮ ಕಡೆಗೆ ಮಾಮನೆ ಅಂತೇಳಿ ಕರಿತೀವಿ. ಕರ್ನಾಟಕದಾಗ ಆಲ್ಮೋಸ್ಟ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಅಕ್ಕನ ಗಂಡರಿಗೆ ಮಾಮ ಅಂತೇಳಿ ಕರಿತೀವಿ. ಸೊ ತಂಗಿ ಗಂಡರು ಕೂಡ ನಮ್ಕಿನ ಏಜ್ನೇ ದೊಡ್ಡವರು ಇದ್ರು ಅಂತಂದ್ರೆ ಕರೆಯೋರು ಮಾಮನು ಅಂತೇಳಿ ಕರೀತಾರ. ಇಲ್ಲ ಅಂತಂದ್ರೆ ಒಬ್ಬರು ಹೆಸರು ಹಿಡಿದು ಕರೀತಾರ, ಒಬ್ಬೊಬ್ರು ಅಣ್ಣ ಅಂತೇಳಿ ಕರೀತಾರ. ಸೊ ನಮ್ಮ ತಂಗಿ ಗಂಡರು ಇಬ್ರು ನನಗಿಂತ ದೊಡ್ಡವರು ಅದಾರ. ಹಾಗಾಗಿ ನಾವು ನಮ್ಮ ತಂಗಿ ಗಂಡರಿಗೆ ಇಬ್ಬರಿಗೆ ಅಣ್ಣ ಅಂತೇಳಿ ಕರಿತೀನಿ. ನಮ್ಮ ಸರಸ್ವತಿ ಗಂಡಗ ಮತ್ತು ನಮ್ಮ ರತ್ನ ಗಂಡಗೂ ಅಣ್ಣ ಅಂತ ಕರಿತೀನಿ. ಯಾಕಂದರೆ ಏಜ್ನೊಳಗೆ ನನಗಿನ್ನ ದೊಡ್ಡವರು ಇದ್ದಾರೆ ಅವರು. ಹಾಗಾಗಿ ಅಣ್ಣನೇ ಅಂತೇಳಿ ಕರಿತೀನಿ. ಮತ್ತು ನಮ್ಮ ಅಕ್ಕನ ಗಂಡಗ ನಾವು ಮಾಮನೇ ಅಂತೇಳಿ ಕರಿತೀನಿ. ಮತ್ತು ನಮ್ಮ ರತ್ನನ ಗಂಡ ನಮ್ಮ ಯಜಮಾನರು ಮತ್ತು ನಮ್ಮ ಅಕ್ಕನ ಯಜಮಾನರಿಗೆ ನಮ್ಮ ಸರಸ್ವತಿ 3 ಜನಕ್ಕೂ ಅಂದ್ರೆ ಸರನ್ಕಿನ. ಸೊ ನಾವು ದೊಡ್ಡವರು, ಅಕ್ಕನ ಗಂಡ ಇರೋದು ಆ ಥರ ಅಲ್ಲ. ಹಾಗಾಗಿ ಮಾಮನೇ ಅಂತೇಳಿ ಕರೀತಾ. ಸೊ ಶ್ರೀಪಿ ಸಿಸ್ಟರ್ ಕೇಳಿದ್ರಿ, ನೀವು ಕೂಡ ನಿಮ್ಮ ಅಕ್ಕ ಯಜಮಾನರಿಗೆ ಮಾಮ ಅಂತ ಕರೆದ್ರಿ, ಮತ್ತು ನಿಮ್ಮ ತಂಗಿ ಸರಸ್ವತಿ ಕೂಡ ನಿಮ್ಮ ಯಜಮಾನರಿಗೆ ಮಾಮ ಅಂತೇಳಿ ಕರೆದ್ರು, ಹೆಂಗೆ ಏನು ಅಂತೇಳಿ. ಅದಕ್ಕೆ ಕೆಲವೊಂದಿಷ್ಟು ಕಡೆ ಒಂದೊಂದು ಥರ ಪದ್ಧತಿ ಇರ್ತವೆ. ಇಲ್ಲಿ ಸೊಲ್ಲಾಪುರದೊಳಗೆ ಮಾಮ ಅಂದ್ರೆ ಗಂಡನೇ ಕಿನ್ನ ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು. ಈ ಕಡೆ ಬಾವುಜಿ ಅಂತೇಳಿ ಕರೀತಾರ. ಮತ್ತು ಅತ್ತಿಗತ್ತೆ ಅಂತನೂ ಕರೆಯಂಗಿಲ್ಲ, ಕಾಕು ಅಂತಾರ, ಮೌಶಿ ಅಂತಾರ. ಸೊ ನಮ್ಗೆ ಅದು ಇಷ್ಟ ಆಗಂಗಿಲ್ಲ. ನಮ್ಮ ಕಡೆ ಏನು ಅತ್ತಿಗತ್ತೆ, ಮಾವ ಮೈದ್ನ ಈ ರೀತಿ ಅಕ್ಕಂಗಂಡ ಅದು ಮಾಮ ಅಂತೇಳಿ ಕರಿತೀವಿ. ಇನ್ನೊಂದು ಆ ಕಡೆ ತವ್ರ ಮನೆ ಕಡೆ ಎಲ್ಲ ಹಂಗೆ ಅಕ್ಕಂಗಿಯರ ಗಂಡಗೂ ಮಾಮ ಅಂತೇಳಿ ಕರೀತಾರೆ. ಈ ಕಡೆ ಗಂಡನ ಅಣ್ಣಗೂ ಕೂಡ ಬಾವುಜಿ ಅಂತೇಳಿ, ಅಣ್ಣಗ ತಮ್ಮಗ ಬಾವುಜಿ ಅಂತ ಕರೀತಾರೆ. ನಮ್ಮ ಕಡೆ ಇಲ್ಲ, ಗಂಡನ ಅಣ್ಣದೇರಿಗೂ ಕೂಡ ಮಾಮನೇ ಅಂತೇಳಿ ಕರೀತಾರೆ. ಸೊ ಅಕ್ಕನ ಗಂಡರಿಗೆ ಕೂಡ ಮಾಮ ಅಂತ ಕರೀತಾರೆ. ಈ ಕಡೆನೂ ಬಾವುಜಿ ಅಂತೇಳಿ ಕರೀತಾರೆ. ಸೊ ನನಗದು ಇಷ್ಟ ಆಗಂಗಿಲ್ಲ, ನನಗದು ಕಂಫರ್ಟಬಲ್ ಅನಿಸ್ಲಿಲ್ಲ. ಬಂದ್ಬಿಟ್ಟೆನ ಮದುವೆ ಬಂದ್ಬಿಟ್ಟೆನ ಕರೆಯೋದಕ್ಕೆ. ನಾನು ಇಲ್ಲಿ ನಮ್ಮ ಗಂಡನ ಅಣ್ಣ ದೊಡ್ಡವರು,
ಅವ್ರಿಗೆ ಕೂಡ ನಮ್ಮ ಮಾಮನೆ ಅಂತೇಳೇ ಕರಿತೀನಿ. ಮತ್ತು ನಮ್ಮ ಅತ್ತಿಗೆ ಇಲ್ಲಿ ಕಾಕು ಮೌಶಿ ಅವ್ವ ಅಂತೇಳಿ ಕರೀತಾರೆ. ನಮ್ಮ ಕಡೆ ಆ ರೀತಿ ನಾವು ಬೆಳೆದು ಬಂದ ವಾತಾವರಣ ಆ ರೀತಿ ಎಲ್ಲದ ಸಂಬಂಧದ ಹೆಸರು ಆ ರೀತಿ ಕರೀತಾರೆ. ಹಾಗಾಗಿ ನಾನು ಒಂದೇನೇನು ಅತ್ತಿ ಅಂತೇಳಿ ಕರೆಯಂಗಿಲ್ಲ. ಹೇಳ್ಬೇಕಂದ್ರೆ ಅತ್ತಿ ಅಂತ ಹೇಳ್ತಿರ್ತೀನಿ, ಆದ್ರೆ ಕರಿಬೇಕಂತಂದ್ರೆ ಮಮ್ಮಿ ಅಂತಲೇ ಕರಿತೀನಿ. ನಮ್ಮದೇ ಅತ್ತಿ ಅಂತಲ್ಲ, ಇಲ್ಲಿರೋ ನಮ್ಮೆಲ್ಲ ಅತ್ತಿದಿರಿಗೂ ಕೂಡ ಮಮ್ಮಿನೇ ಅಂತೇಳಿ ಕರಿತೀನಿ ನಾನು.